ದೇವರು ಯಾವುದಕ್ಕೆ ಮೆಚ್ಚುತ್ತಾನೆ? ಸಂಪತ್ತಿಗೆ ಮೆಚ್ಚೋದಿಲ್ಲ, ಸಂಬಂಧಕ್ಕೆ ಮೆಚ್ಚೋದಿಲ್ಲ, ಸೌಂದರ್ಯಕ್ಕೆ ಮೆಚ್ಚೋದಿಲ್ಲ, ಅದೇ ತಪಸ್ಸಿಗೆ ಮೆಚ್ಚೋದಿಲ್ಲ. ಸಾಕಷ್ಟು ಅಧ್ಯಯನ ಇದೆ, ಶ್ರವಣ ಮನನಗಳನ್ನು ಮಾಡಿದ್ದಾರೆ, ಅದಕ್ಕೂ ಮೆಚ್ಚೋದಿಲ್ಲ. ಸಾಕಷ್ಟು ದೈಹಿಕ ಬಲ ಇದೆ, ಮಾನಸಿಕ ಬಲ ಇದೆ, ಬೌದ್ಧಿಕ ಬಲ ಇದೆ, ಯಾವುದಕ್ಕೂ ಪರಮಾತ್ಮ ಮೆಚ್ಚೋದಿಲ್ಲ. ಪರಮಾತ್ಮ ಮೆಚ್ಚೋದು ಯಾವುದಕ್ಕೆ? ಹಾಗಾದರೆ ಇದು ಯಾವುದು ಇದ್ದರೂ ಅಷ್ಟೇ, ಇಲ್ಲದೇ ಇದ್ದರೂ ಅಷ್ಟೇ. ಪರಮಾತ್ಮ ಯಾವುದಕ್ಕೆ ಮೆಚ್ಚುತ್ತಾನೆ ಅಂತಂದರೆ ಭಕ್ತ್ಯಾ ತುತೋಷ ಭಗವಾನ್. ಭಕ್ತಿಗೆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಭಕ್ತಿ ಒಬ್ಬ ವ್ಯಕ್ತಿಯಲ್ಲಿದೆಯೋ ಆವಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಈ ಯಾವ ಅಂಶಗಳು ಇಲ್ಲದೇ ಇದ್ದರೂ ಭಕ್ತಿ ಇದೆ ಅಂತಂದರೆ ಆವಾಗ ಪರಮಾತ್ಮ ಅನುಗ್ರಹನ ಮಾಡ್ತಾನೆ. ಹೌದಾ? ಇದು ಯಾವುದು ಇಲ್ಲದೇ ಇದ್ದರೂ ಕೂಡ ಮಾಡ್ತಾನ ಅಂತಂದರೆ ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾನೆ ಪ್ರಹ್ಲಾದ. ಗಜಯೂಥಪಾಯ, ಆನೆಗಳ ಮುಖಂಡನಾಗಿರುವಂತಹ ಗಜೇಂದ್ರ, ಅವನಲ್ಲಿ ಏನಿತ್ತು? ಅವನಲ್ಲಿ ಸಂಪತ್ತಿತ್ತ? ಅವನಲ್ಲಿ ರೂಪ ಇತ್ತ? ಅವನು ಯಾರ ಸಂಬಂಧವನ್ನು ನೋಡಿ ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನ? ದೈಹಿಕ ಬಲ ಇದೆಯಾ? ಬಲ ಇದ್ದದ್ದೆಲ್ಲವೂ ಕೂಡ ಹೊರಟೋಗಿದೆ. ಆ ಮೊಸಳೆ ಅವನಲ್ಲಿದ್ದ ಶಕ್ತಿಯನ್ನೆಲ್ಲವನ್ನೂ ಕೂಡ ಎಳೆದು ಹಾಕಿದೆ. ಹೀಗಾಗಿ ಬಲವನ್ನು ಕಳೆದುಕೊಂಡಿದೆ, ಎಲ್ಲವನ್ನೂ ಕೂಡ ಕಳೆದುಕೊಂಡಿದ್ದಾನೆ ಗಜೇಂದ್ರ. ಆದರೂ ಪರಮಾತ್ಮ ಅನುಗ್ರಹ ಮಾಡಿದ್ದಾನೋ ಇಲ್ಲ? ಯಾವುದಕ್ಕೆ ಅನುಗ್ರಹ ಮಾಡಿದ? ಅವನಲ್ಲಿರುವಂತಹ ಭಕ್ತಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾ ಇದ್ದಾನೆ. ಉಗ್ರಸೇನ ತನ್ನ ಮಗನನ್ನೇ ಎದುರಿಸಲಿಕ್ಕಾಗದೇನೆ ಆ ಮಗನೇ ಅವನನ್ನು ಕಾರಾಗೃಹದಲ್ಲಿ ಇಟ್ಟಿದ್ದಾನೆ. ಅಂತಹ ಉಗ್ರಸೇನಿಗೆ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ. ಯಾಕೆ? ಉಗ್ರಸೇನ ಭಕ್ತನಾಗಿದ್ದಾನೆ. ಗಜೇಂದ್ರನಿಗೆ ಅನುಗ್ರಹ ಮಾಡಿದ್ದಾನೆ. ಯಾಕೆ? ಗಜೇಂದ್ರ ಭಕ್ತನಾಗಿದ್ದಾನೆ. ದೈಹಿಕ ಬಲ, ಬೌದ್ಧಿಕ ಬಲ ಅಥವಾ ಸಂಪತ್ತು ಇದು ಯಾವುದನ್ನು ಪರಮಾತ್ಮ ನೋಡೋದಿಲ್ಲ. ಪರಮಾತ್ಮ ಯಾವುದನ್ನು ನೋಡ್ತಾನೆ? ಭಕ್ತಿಯನ್ನು ನೋಡ್ತಾನೆ. ಭಕ್ತಿ ಇತ್ತು ಅಂತಾದರೆ ಆವಾಗ ಈ ಎಲ್ಲ ಅಂಶಗಳೂ ಕೂಡ ಪರಮಾತ್ಮನ ವಿಶೇಷವಾದ ಪ್ರೀತಿಗೆ ಕಾರಣ ಆಗ್ತವೆ. ಭಕ್ತಿ ಇಲ್ಲದೇನೆ ಸಾಕಷ್ಟು ಸಂಪತ್ತಿದೆ, ಸಂಬಂಧ ಇದೆ, ರೂಪ ಇದೆ, ಬುದ್ಧಿ ಇದೆ, ಶ್ರವಣ ಮನನಾದಿಗಳನ್ನು ಮಾಡಿದ್ದಾರೆ, ದೇವರ ಮೆಚ್ಚೋದಿಲ್ಲ. ಭಕ್ತಿ ಇದ್ದು ಸಂಪತ್ತಿದೆ, ಆ ಸಂಪತ್ತನ್ನು ದಾನಾದಿಗಳನ್ನು ಮಾಡ್ತಾ ಇದ್ದಾನೆ, ಪರಮಾತ್ಮನ ವಿಶೇಷವಾದ ಅನುಗ್ರಹ ಆಗುತ್ತೆ. ಭಕ್ತಿ ಇದೆ, ಅವನು ಸಾಕಷ್ಟು ಶ್ರವಣವನ್ನು ಮಾಡ್ತಾನೆ, ಮನನವನ್ನು ಮಾಡ್ತಾನೆ, ಅನೇಕ ವೇದ ಪುರಾಣಗಳನ್ನು ಕೇಳ್ತಾನೆ, ಅದನ್ನೆಲ್ಲವನ್ನೂ ಕೂಡ ಮತ್ತೆ ಮತ್ತೆ ಮನನ ಮಾಡ್ತಾನೆ, ಅದನ್ನು ಹೇಳ್ತಾನೆ, ಆವಾಗ ಪರಮಾತ್ಮ ವಿಶೇಷವಾದ ಅನುಗ್ರಹನ ಮಾಡ್ತಾನೆ. ಭಕ್ತಿಯ ಜೊತೆ ಸೇರಿದರೆ ಇದೆಲ್ಲದಕ್ಕೂ ಕೂಡ ಮಹತ್ವ ಇದೆ. ಭಕ್ತಿ ಇಲ್ಲ ಅಂತಾದರೆ ಇದು ಯಾವುದಕ್ಕೂ ಮಹತ್ವ ಇಲ್ಲ. ರಾಜಮುದ್ರೆ ಇರುವಂತಹ ಹಾಳೆ ಇದ್ದ ಹಾಗೆ ಇದು ಭಕ್ತಿ ಇರುವಂತಹ ಈ ಎಲ್ಲವೂ ಕೂಡ ಪರಮಾತ್ಮನಿಗೆ ಪ್ರಿಯವಾಗ್ತದೆ, ಅದೆಲ್ಲವೂ ಕೂಡ ಮಾನ್ಯ ಆಗ್ತದೆ. ಇಲ್ಲ ಅಂತಾದರೆ ಕಸ ಅಷ್ಟೇ, ಅದಕ್ಕೆ ಬೆಲೆಯೇ ಇಲ್ಲ. ಹಾಗಾಗಿ ಭಕ್ತಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಗಜೇಂದ್ರನಿಗೆ ಅನುಗ್ರಹ ಮಾಡಿದ್ದಾನೆ ಪರಮಾತ್ಮ. ಈಗ ನಾನು ದೃಷ್ಟಾಂತ ಅಂತ ಪ್ರಹ್ಲಾದನ ಮನಸ್ಸಿನಲ್ಲಿ ಅರಳಿದ್ದು ಅದು. ನನ್ನಲ್ಲಿ ಏನಿದೆ? ನಾನು ಶತ್ರುವಿನ ಮಗ. ಸಂಬಂಧವನ್ನು ನೋಡ್ಲಿಕ್ಕೆ ಹೋದರೆ ಶತ್ರುವಿನ ಮಗ. ಯಾರ ಮೇಲೆ ಸಿಟ್ಟಿನಿಂದ ಪರಮಾತ್ಮ ಇಂತಹ ವಿಚಿತ್ರವಾದ ರೂಪವನ್ನು ಸ್ವೀಕಾರ ಮಾಡಿ ಬಂದಿದ್ದಾನೋ, ನರಸಿಂಹನಾಗಿ ಬಂದಿದ್ದಾನೋ, ಅಂತಹ ಶತ್ರು ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ. ಹೀಗಾಗಿ ನನ್ನಲ್ಲಿ ಏನಿದೆ? ನಾನು ಏನು ದಾನ ಧರ್ಮ ಮಾಡಿದ್ದೇನೆ ಅಥವಾ ನಾನು ಏನು ತಿಳಿದುಕೊಂಡಿದ್ದೇನೆ? ನನ್ನಲ್ಲಿ ಏನು ದೈಹಿಕ ಬಲ ಇದೆ? ನಾನು 5 ವರ್ಷದ ಬಾಲಕ, ನನ್ನಲ್ಲಿ ಏನು ಬಲ ಇರಲಿಕ್ಕೆ ಸಾಧ್ಯ? ನಾನು ಏನು ಮಾಡಿದ್ದೇನೆ ಅಂತ ಪರಮಾತ್ಮ ಅನುಗ್ರಹ ಮಾಡ್ತಾ ಇದ್ದಾನೆ. ಇದು ಯಾವುದೂ ಅಲ್ಲ. ನನ್ನ ಮೇಲೆ ಏನನ್ನು ನೋಡ್ತಾ ಇದ್ದಾನೆ ಪರಮಾತ್ಮ ಅಂತಂದರೆ ಭಕ್ತಿಯನ್ನು ಮಾತ್ರ ಗಮನಿಸ್ತಾ ಇದ್ದಾನೆ. ಭಕ್ತಿ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು. ವಿಪ್ರಾತ್ ದ್ವಿಷಡ್ಗುಣಯುತಾದರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೇತದರ್ಪಿತ ಮನೋವಚನಾತ್ಮಗೇಹ ಪ್ರಾಣಃ ಪುನಾತಿ ಸಕಲಂ ನತು ಭೂರಿಮಾನಃ. ಭಕ್ತಿಗೆ ಎಷ್ಟೊಂದು ಮಹತ್ವ ಇದೆ ಅನ್ನುವ ಮಾತನ್ನು ಪ್ರಹ್ಲಾದ ಹೇಳ್ತಾನೆ. ಒಬ್ಬ ಪುರುಷ, ಅವನು ಬ್ರಾಹ್ಮಣನಿಗೆ ಇರಬೇಕಾದಂತಹ 12 ಗುಣಗಳು ಅವನಲ್ಲಿ ಇವೆ. ವಿಪ್ರಾತ್ ದ್ವಿಷಡ್ಗುಣಯುತಾತ್, ದ್ವಿಷಟ್ 2 × 6 ಅಂದರೆ 12. 12 ಗುಣಗಳೂ ಕೂಡ ಅವನಲ್ಲಿ ಇವೆ. ಆದರೆ ಒಂದಿಲ್ಲ. ಏನು? ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿ ಇಲ್ಲ. ಇನ್ನೊಬ್ಬವ ಇದ್ದಾನೆ, ಅವನಲ್ಲಿ ಈ ಬ್ರಾಹ್ಮಣನಲ್ಲಿ ಇರುವಂತಹ ಈ 12 ಗುಣಗಳಲ್ಲಿ ಯಾವುದೇ ಒಂದು ಗುಣವೂ ಕೂಡ ಇಲ್ಲ.
ಅವನು ಶ್ವಪಚ. ಶ್ವಪಚ ಅಂದರೆ ನಾಯಿಯ ಮಾಂಸವನ್ನು ಬೇಯಿಸಿ ತಿನ್ನುವಂಥವನು, ಅಂಥವನು. ಆದರೆ ಅವನಿಗೆ ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿ ಇದೆ. ಒಬ್ಬ ಶೌಚಾಚಾರಾದಿಗಳನ್ನು ಇಟ್ಟುಕೊಂಡಿರುವಂತಹ ಬ್ರಾಹ್ಮಣ, ಇನ್ನೊಬ್ಬವ ನಾಯಿಯ ಮಾಂಸವನ್ನು ಬೇಯಿಸಿ ತಿನ್ನುವಂತಹ ಶ್ವಪಚ. ಈ ಇಬ್ಬರಲ್ಲಿ ಬ್ರಾಹ್ಮಣನಿಗೆ ದೇವರ ಪಾದಕಮಲಗಳಲ್ಲಿ ಭಕ್ತಿ ಇಲ್ಲ, ಶ್ವಪಚನಿಗೆ ದೇವರ ಪಾದಕಮಲಗಳಲ್ಲಿ ಭಕ್ತಿ ಇದೆ ಅಂತಾದರೆ ಆವಾಗ ಬ್ರಾಹ್ಮಣ ಶ್ರೇಷ್ಠ ಆಗೋದಿಲ್ಲ, ಶ್ವಪಚನೇ ಶ್ರೇಷ್ಠ ಆಗ್ತಾನೆ. ಇದು ಪ್ರಹ್ಲಾದ ಹೇಳ್ತಾ ಇರುವಂತಹ ಮಾತು. ಶ್ವಪಚಂ ವರಿಷ್ಠಂ ಮನ್ಯೇ. ಶ್ವಪಚ ಶ್ರೇಷ್ಠ. ಯಾಕೆ? ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿ ಇದೆ. ಬ್ರಾಹ್ಮಣನಲ್ಲಿ ಇರಬೇಕಾದ 12 ಗುಣ. ಯಾವುದು 12 ಗುಣ? ಜ್ಞಾನಂ, ಸತ್ಯಂ, ದಮಃ, ಶಮಃ, ಅಮಾತ್ಸರ್ಯಂ, ಹ್ರೀಹಿ, ತಿತಿಕ್ಷಾ, ಅನಸೂಯ, ದಾನಂ, ಯಜ್ಞಃ, ತಪಃ, ಶ್ರುತಂ ಅಂತ ಹೇಳಿ ಈ 12 ಗುಣಗಳನ್ನು ಹೇಳ್ತಾ ಇದ್ದಾರೆ. ಜ್ಞಾನ, ಪರತತ್ವ ಯಾವುದು ಅಪರತತ್ವ ಯಾವುದು ಎಲ್ಲವನ್ನು ತಿಳಿದುಕೊಂಡಿದ್ದಾನೆ, ಇಂತಹ ಒಂದು ಜ್ಞಾನ ಇದೆ. ಸತ್ಯ ಅಂದರೆ ಸತ್ಯವನ್ನೇ, ಯಥಾರ್ಥವಾದದ್ದನ್ನೇ ಮಾತನಾಡ್ತಾ ಇದ್ದಾನೆ, ಪ್ರಾಣಿಗಳಿಗೆ ಹಿತವಾದದ್ದನ್ನೇ ಮಾತನಾಡ್ತಾ ಇದ್ದಾನೆ. ಸತ್ಯ ಅಂತಂದರೆ ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಗೀಯತೆ. ಸಜ್ಜನರಿಗೆ ಯಾವುದು ಹಿತವೋ ಅದು ಸತ್ಯ, ಹೊರತಾಗಿ ಯಾವುದು ಸಜ್ಜನರಿಗೆ ಅಹಿತಕರವಾದಂತಹ ಯಥಾರ್ಥವಾದದ್ದಿದೆ ಅದನ್ನು ಸತ್ಯ ಅಂತ ಹೇಳೋದಿಲ್ಲ. ಸಜ್ಜನರಿಗೆ ಯಾವುದು ಹಿತವೋ ಅದು ಸತ್ಯ, ಅಂತಹ ಸತ್ಯವಾದದ್ದನ್ನೇ ಮಾತನಾಡ್ತಾ ಇದ್ದಾನೆ. ಈ ಎಲ್ಲ ನಿಯಮಗಳನ್ನು ಹೊಂದಿದ್ದಾನೆ. ಇಂದ್ರಿಯ ನಿಗ್ರಹ, ದಮ ಅಂತಂದರೆ ಇಂದ್ರಿಯ ನಿಗ್ರಹ ಇದೆ. ಶಮ ಅಂದರೆ ಭಗವಂತನಲ್ಲಿ ನಿಷ್ಠೆ ಇದೆ, ಶಾಂತಿ. ಶಮ ಅಂತಂದರೆ ಶಾಂತಿ, ಮನಸ್ಸು ಶಾಂತವಾಗಿದೆ. ಇನ್ನು ಅಮಾತ್ಸರ್ಯಂ, ಮಾತ್ಸರ್ಯ ಇಲ್ಲ. ಮಾತ್ಸರ್ಯ ಅಂತಂದರೆ ಅದಕ್ಕೆ ಹೇಳ್ತಾರೆ ಹೊಟ್ಟೆ ಕಿಚ್ಚು. ಯಾವ ರೀತಿ? ಇವನು ಏನು ಮಾಡಿದರೂ ನನಗೆ ವಶ ಆಗೋದಿಲ್ಲಲ್ಲ ಇವನು ಅಂತನ್ನುವ ಹೊಟ್ಟೆ ಕಿಚ್ಚು, ಇದನ್ನು ಮಾತ್ಸರ್ಯ ಅಂತ ಕರೀತಾ ಇದ್ದಾರೆ. ಅದು ಇಲ್ಲ, ಅದು ಯಾವುದೂ ಕೂಡ ಇಲ್ಲ, ಮಾತ್ಸರ್ಯ ಇಲ್ಲ, ಹೊಟ್ಟೆ ಕಿಚ್ಚು ಇಲ್ಲ. ಹ್ರೀಹಿ ಅಂದರೆ ನಾಚಿಗೆ, ನಾಚಿಗೆ ಇರಬೇಕಂತ. ಏನು ನಾಚಿಗೆ ಅಂತಂದರೆ ಮಾಡಬಾರದ ಕೆಲಸವನ್ನು ಮಾಡುವ ವಿಷಯದಲ್ಲಿ ನಾಚಿಕೆ ಇರಬೇಕು. ಮಾಡಬಾರದ ಕೆಲಸವನ್ನು ಮಾಡ್ತೇವೆ ಅಂತಂದರೆ ನಾಚಿಕೊಳ್ಳಬೇಕಂತ, ಅಂತಹ ನಾಚಿಗೆ. ಅದೇ ರೀತಿಯಲ್ಲಿ ತಿತಿಕ್ಷಾ. ತಿತಿಕ್ಷಾ ಅಂತಂದರೆ ಸುಖ ದುಃಖ, ಲಾಭ ಅಲಾಭ, ಜಯ ಪರಾಜಯ, ಈ ದ್ವಂದ್ವಗಳನ್ನೆಲ್ಲವನ್ನು ಸಹಿಸಿಕೊಳ್ಳಬೇಕು. ಸುಖ ಆಯಿತು ಭಾರಿ ಹಿಗ್ಗೋದು, ಕಷ್ಟ ಬಂತು ಅಂದರೆ ಭಾರಿ ಕುಗ್ಗಿ ಹೋಗೋದು, ಗೆಲುವು ಬಂತೋ ಭಾರಿ ಹಿಗ್ಗೋದು, ಸೋತು ಹೋದ್ನೋ ಕುಗ್ಗೋದು, ಹಾಗೆ ಯಾವುದೂ ಕೂಡ ಇಲ್ಲ, ಸಮ ಸ್ಥಿತಿಯಲ್ಲಿ ಇರ್ತಾನೆ. ಅದು ತಿತಿಕ್ಷಾ. ಇನ್ನು ದಾನ, ಯೋಗ್ಯರಾದಂಥವರಲ್ಲಿ ದಾನವನ್ನು ನೀಡ್ತಾ ಇದ್ದಾನೆ, ಸಂಪತ್ತನ್ನು ನೀಡೋದು. ಇನ್ನು ಯಜ್ಞ ಅಂತಂದರೆ ನಿತ್ಯವಾಗಿ ಮಾಡಬೇಕಾಗಿರುವಂತಹ ಬ್ರಹ್ಮಯಜ್ಞ ಮೊದಲಾದಂತಹ ಯಜ್ಞಗಳು, ಆ ಯಜ್ಞಗಳನ್ನು ಮಾಡ್ತಾ ಇದ್ದಾನೆ. ತಪಸ್ಸನ್ನು ಮಾಡ್ತಾನೆ, ಅಂದರೆ ದೇಹಕ್ಕೆ ಶ್ರಮವನ್ನು ಕೊಟ್ಟು. ತಪಸ್ಸು ಅಂತಂದರೆ ದೇಹಕ್ಕೆ ಶ್ರಮವನ್ನು ಕೊಟ್ಟು ಮಾಡುವಂತಹ ಉಪವಾಸಾದಿ ವ್ರತಗಳು, ಕೃಚ್ಛ್ರ, ಚಾಂದ್ರಾಯಣ, ಇದೇ ಮೊದಲಾದಂತಹ ವ್ರತ. ಇಂತಹ ವ್ರತಗಳನ್ನೆಲ್ಲವನ್ನೂ ಮಾಡ್ತಾ ಇದ್ದಾನೆ ಅವನು. ಇನ್ನು ಸಾಕಷ್ಟು ಶ್ರವಣವನ್ನು ಮಾಡಿದ್ದಾನೆ. ಶ್ರುತ ಅಂತಂದರೆ ಸಾಕಷ್ಟು ಪುರಾಣ ಇತಿಹಾಸಗಳನ್ನೆಲ್ಲವನ್ನು ಶ್ರವಣ ಮಾಡಿದ್ದಾನೆ. ಇನ್ನು ಧೈರ್ಯ ಅಂತ ಹೇಳ್ತಾರೆ, ಧೃತಿ, ಧೈರ್ಯ. ಧೈರ್ಯ ಅಂತಂದರೆ ಎಂತಹ ಒಂದು ಸೊಗಸಾದ ಅರ್ಥವನ್ನು ಸತ್ಯಧರ್ಮ ತೀರ್ಥರು ಹೇಳ್ತಾರೆ. ಧೈರ್ಯ ಅಂತಂದರೆ ವಿಷಯ ಪದಾರ್ಥ ಹತ್ತಿರದಲ್ಲಿದ್ದರೂ ಕೂಡ ಅದು ನನಗೆ ಬೇಕು ಅಂತನೋ ಆಸೆ ಆಗದೇ ಇರುವಂಥದ್ದು, ಇದು ಧೈರ್ಯ. ಇವನಿಗೆ ಪ್ರಿಯವಾಗಿರುವಂತಹ ವಸ್ತು, ಆ ವಸ್ತು ಹತ್ತಿರದಲ್ಲೇ ಇದೆ, ಹತ್ತಿರದಲ್ಲೇ ಇದ್ದರೂ ಕೂಡ ಮನಸ್ಸು ಆ ಕಡೆ ಹೋಗೋದಿಲ್ಲ, ವ್ಯಗ್ರ ಆಗೋದಿಲ್ಲ, ಅದರ ಬಯಕೆ ಉಂಟಾಗೋದಿಲ್ಲ ಅಂತಂತಂದರೆ ಅದನ್ನು ಧೈರ್ಯ ಅಂತ ಕರೀತಾ ಇದ್ದಾರೆ. ಬಹಳ ಕಠಿಣವಾಗಿರುವಂಥದ್ದು. ಇಂತಹ ಧೈರ್ಯವೂ ಇದೆ. ಇದೆಲ್ಲ ಇದ್ದರೂ ಕೂಡ ಒಂದು ಮಾತ್ರ ಇಲ್ಲ. ಯಾವುದಿಲ್ಲ ಅಂತಂದರೆ ಭಗವಂತನಲ್ಲಿ ಭಕ್ತಿ ಇಲ್ಲ. ಪಾದಾರವಿಂದ ವಿಮುಖಾತ್, ಭಗವಂತನ ಪಾದ ಕಮಲಗಳಿಂದ ವಿಮುಖನಾಗಿ ಬಿಟ್ಟಿದ್ದಾನೆ.
ಪಾದಕಮಲಗಳ ಚಿಂತನೆ ಮಾಡೋದಿಲ್ಲ, ಎಲ್ಲವನ್ನೂ ಮಾಡ್ತಾನೆ, ಮಾಡಬೇಕು ಮಾಡ್ತಾನೆ. ವೇದ ಹೇಳ್ತಾ ಇದೆ, ಪುರಾಣ ಹೇಳ್ತಾ ಇದೆ, ಮಾಡಬೇಕು, ಅನುಷ್ಠಾನಗಳನ್ನು ಮಾಡ್ತಾನೆ ಅಷ್ಟೇ. ಹೊರತಾಗಿ ಭಗವಂತನಲ್ಲಿ ಭಕ್ತಿ ಇದ್ದು ಯಾವ ಕರ್ಮಗಳನ್ನು ಕೂಡ ಮಾಡ್ತಾ ಇಲ್ಲ. ಹಾಗಿದ್ದ ಅಂತಂದರೆ ಅಂತಹ ಬ್ರಾಹ್ಮಣ ಭಗವಂತನ ಭಕ್ತನಾಗಿರುವಂತಹ ಆ ಶಪಚನಿಗಿಂತ ಕಡೆಯಾಗ್ತಾ ಇದ್ದಾನೆ. ಶಪಚ ಅವನು ಭಗವಂತನಲ್ಲಿ ಭಕ್ತಿಯನ್ನು ಹೊಂದಿದ್ದಾನೆ ಅಂತಂದರೆ ಅವನಿಗಿಂತ ಶ್ರೇಷ್ಠನಾಗ್ತಾ ಇದ್ದಾನೆ. ಆಚಾರ ಮುಖ್ಯ ಅಲ್ಲ, ಭಗವಂತನ ಭಕ್ತಿ ಮುಖ್ಯ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಆಚಾರಕ್ಕೆಲ್ಲ ಮಹತ್ವ ಯಾವಾಗ ಅಂತಂದರೆ ಭಕ್ತಿ ಇದ್ದಾಗ. ಭಕ್ತಿಯಿಂದ ಇದನ್ನೆಲ್ಲವನ್ನೂ ಕೂಡ ಪಾಲನೆ ಮಾಡಿದರೆ ಅದು ಭಗವಂತನಿಗೆ ಅತ್ಯಂತ ಪ್ರಿಯವಾಗ್ತಾ ಇದೆ. ಇಲ್ಲ ಅಂತಾದರೆ ಅದು ಭಗವಂತನಿಗೆ ಪ್ರಿಯ ಆಗೋದಿಲ್ಲ. ಯಾವೊಬ್ಬ ವ್ಯಕ್ತಿ, ಒಬ್ಬ ಪುರುಷ, ಅವನು ತನ್ನ ಮನಸ್ಸನ್ನು ಪೂರ್ತಿಯಾಗಿ ಭಗವಂತನಲ್ಲಿ ಇಟ್ಟಿದ್ದಾನೆ, ಯಾವಾಗಲೂ ಮನಸ್ಸಿನಿಂದ ಪರಮಾತ್ಮನ ಚಿಂತನೆ ಮಾಡ್ತಾನೆ, ಬಾಯಿ ತೆಗೆದರೆ ನಾರಾಯಣ ಸ್ಮರಣೆಯೇ ಬರ್ತಾ ಇದೆ, ಅಂತಹ ವ್ಯಕ್ತಿ ತನ್ನ ಸಮಸ್ತವನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡಿದ್ದಾನೆ. ತನ್ನ ಇಂದ್ರಿಯಗಳನ್ನು, ಇಂದ್ರಿಯ ವ್ಯಾಪಾರಗಳನ್ನು ಎಲ್ಲವನ್ನೂ ಕೂಡ ತಾನು ಏನು ನೋಡ್ತಾನೆ, ನೋಡುವ ರೂಪ ಅದೆಲ್ಲವೂ ಕೂಡ ಭಗವಂತನದ್ದು, ಕೇಳುವ ಶಬ್ದ ಅದು ಭಗವಂತನನ್ನು ಕೊಂಡಾಡುವ ಶಬ್ದಗಳು, ನಾವು ತಿನ್ನುವ ಪದಾರ್ಥ ಎಲ್ಲ ಭಗವಂತನ ನೈವೇದ್ಯ ಅಂತ ಈ ರೀತಿಯಲ್ಲಿ ಸಮಸ್ತ ಇಂದ್ರಿಯ ವ್ಯಾಪಾರಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಾನೆ. ತನ್ನ ಮನೆ, ತನ್ನ ಸೊತ್ತು ಸಂಪತ್ತು, ತನ್ನ ಹೆಂಡತಿ, ತನ್ನ ಮಕ್ಕಳು ಎಲ್ಲವೂ ಭಗವಂತನ ಸಂಪತ್ತು. ಈಶಾವಾಸ್ಯಮಿದಂ ಸರ್ವಂ, ತನ್ನ ಪ್ರಾಣಗಳು ಎಲ್ಲವೂ ಕೂಡ ಭಗವಂತನದ್ದೇ ಅಂತ ಯಾರು ಅರ್ಪಣೆಯನ್ನು ಮಾಡಿದ್ದಾನೆ, ಎಲ್ಲವನ್ನೂ ಭಗವಂತನಿಗೆ ಯಾರು ನಿವೇದಿಸಿದ್ದಾನೆ, ಅಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದರೆ ಅವನು ಯಾರೇ ಆಗಿರಲಿ, ಯಾವುದೇ ಕುಲದವನಾಗಿರಲಿ, ಎಲ್ಲಿಯವನೇ ಆಗಿರಲಿ, ಅವನು ಅತ್ಯಂತ ಶ್ರೇಷ್ಠನಾಗ್ತಾ ಇದ್ದಾನೆ. ಅವನು ಇಟ್ಟ ಸ್ಥಳ, ಅವನು ಹೆಜ್ಜೆ ಇಟ್ಟ ಸ್ಥಳ ಅದು ಕ್ಷೇತ್ರ ಅಂತ ಅನಿಸಿಕೊಳ್ಳುತ್ತೆ. ಪುನಾತಿ ಸಕಲಂ, ಎಲ್ಲವನ್ನು ತಾನು ಪವಿತ್ರ ಆಗ್ತಾನೆ ಮಾತ್ರ ಅಲ್ಲ, ತಾನು ಪವಿತ್ರ ಆಗುವುದು ಮಾತ್ರ ಅಲ್ಲ, ಪುನಾತಿ ಸಕಲಂ, ಎಲ್ಲವನ್ನು ಅವನು ಪವಿತ್ರ ಮಾಡ್ತಾನೆ. ಒಂದು ಉದಾಹರಣೆ ನೋಡೋದು ಅಂತಂದರೆ ಋಷ್ಯಶೃಂಗರು ಅವರ ಕಥೆಯನ್ನು ನಾವು ಕೇಳಿದ್ದೇವೆ. ಋಷ್ಯಶೃಂಗರು ಎಂಥವರು, ಅವರ ಮನಸ್ಸು ಎಷ್ಟು ಪರಿಶುದ್ಧ ಆಗಿತ್ತು ಅಂತಂದರೆ ಹೆಣ್ಣಿನ ಜಾತಿಯ ಜ್ಞಾನವೇ ಇಲ್ಲ ಅವರಿಗೆ, ಅಷ್ಟು ಪರಿಶುದ್ಧವಾಗಿದ್ದವರು. ತಮ್ಮ ತಂದೆಯ ಬಳಿಯಲ್ಲಿ ವೇದಾಧ್ಯಯನವನ್ನು ಮಾಡಿ ಭಗವಂತನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಂತಹ ಭಗವಂತನ ಭಕ್ತರು ಋಷ್ಯಶೃಂಗರು. ಅವರು ಕಾಲಿಟ್ಟರೆ ಸಾಕು ಮಳೆ ಬಂದು ಹೋಯಿತು. ರೋಮಪಾದನ ರಾಜ್ಯಕ್ಕೆ ಕ್ಷಾಮ ಬಂದಿತ್ತು, ಎಷ್ಟೋ ವರ್ಷಗಳಿಂದ ಮಳೆಯೇ ಆಗಿರಲಿಲ್ಲ. ಆ ಋಷ್ಯಶೃಂಗರು ಬಂದರೂ ಆ ರಾಜ್ಯಕ್ಕೆ ಕಾಲಿಡ್ತಾ ಇದ್ದ ಹಾಗೆ ಮಳೆ ಬಂದಿದೆ ಅಂತ. ಅವರಿಗೆ ಅಂತಹ ಸಾಮರ್ಥ್ಯ ಇರ್ತದೆ. ಈ ಭಗವಂತನ ಭಕ್ತಿ ಇತ್ತು ಅಂತಂದರೆ ತಾನು ಮಾತ್ರ ಅಲ್ಲ, ಎಲ್ಲವನ್ನು ಪರಿಶುದ್ಧ ಮಾಡಿಬಿಡ್ತಾನೆ ಅಂತ. ಪುನಾತಿ ಸಕಲಂ, ಒಂದು ನತು ಭೂರಿಮಾನಃ, ಅಹಂಕಾರ ಇರಬಾರದು ಅಂತ ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಗೆ ನನ್ನಲ್ಲಿ ಇಷ್ಟು ವಿದ್ಯೆ ಇದೆ, ನಾನಿಷ್ಟು ವ್ರತಗಳನ್ನು ಮಾಡಿದ್ದೇನೆ, ಕೆಲವರಿಗೆ ಅಂತಹ ಭಾವನೆ ವಿಶೇಷವಾಗಿರ್ತದೆ. ನಾನು ಭೀಷ್ಮ ಪಂಚಕವನ್ನು ಮಾಡಿದ್ದೇನೆ, ವಿಷ್ಣು ಪಂಚಕವನ್ನು ಮಾಡಿದ್ದೇನೆ, ಕೃಚ್ಛ್ರ ಆಚರಣೆಯನ್ನು ಮಾಡಿದ್ದೇನೆ, ಚಾಂದ್ರಾಯಣ ವ್ರತವನ್ನು ಮಾಡಿದ್ದೇನೆ, ಯಾರು ಮಾಡದೇ ಇರುವಂತಹ ವ್ರತಗಳನ್ನು ನಾನೆಲ್ಲ ಮಾಡ್ತಾ ಇದ್ದೇನೆ, ನಿತ್ಯ ಗೋಸೇವೆಯನ್ನು ಮಾಡ್ತೇನೆ ಅಂತ ಹೇಳಿ ಅಹಂಕಾರ ಇತ್ತು ಅಂತಂದರೆ ಆ ಅಹಂಕಾರದಿಂದಲೇ ಪುಣ್ಯ ಎಲ್ಲ ಸೋರಿ ಹೋಗ್ತಾ ಇರ್ತದಂತೆ. ಆದ್ದರಿಂದ ಅಹಂಕಾರ ಇರಬಾರದು. ಅಹಂಕಾರ ಇಲ್ಲದ ನಿರ್ಮಲ ಮನಸ್ಸಿನ ಭಗವಂತನ ಭಕ್ತನಾದಂತಹ ವ್ಯಕ್ತಿ, ಅವನು ಎಂಥವನೇ ಆಗಿರಲಿ, ಎಲ್ಲೇ ಇರಲಿ, ಅವನು ಆ ಒಂದು ಯಾವುದೇ ಒಂದು ಸ್ಥಳಕ್ಕೆ ಹೆಜ್ಜೆಯನ್ನಿಟ್ಟರೂ ಕೂಡ ಆ ಸ್ಥಳ ಪವಿತ್ರವಾದ ಕ್ಷೇತ್ರ ಆಗುತ್ತೆ. ಅಷ್ಟು ಮಹತ್ವ ಅಂತಹ ಭಗವಂತನ ಭಕ್ತಿಗೆ ಇದೆ ಅಂತ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ. ಈ ಸಂಪತ್ತು ಎಲ್ಲವನ್ನೂ ಕೂಡ, ಮನೆ, ಮಡದಿ, ಮಕ್ಕಳು ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಡಬೇಕು ಅಂತ ಹೇಳಿದ್ದಾರೆ. ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಬೇಕು. ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣ ಅಂತ. ಹಾಗಾದರೆ ನಾವು ಅರ್ಪಣೆ ಮಾಡಿದ್ದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನ? ನಾವು ಅರ್ಪಣೆ ಮಾಡಿದ್ದರಿಂದ ಪರಮಾತ್ಮನಿಗೆ ಏನು ಲಾಭ ಆಗ್ತದೆ? ನಾವು ಯಾಗಗಳನ್ನು ಮಾಡುವಾಗ ಆಹುತಿಯನ್ನು ನೀಡುತ್ತೇವೆ. ಆಹುತಿಯನ್ನು ನೀಡುವಾಗ ಇಂದ್ರಾಯ ಚಂದ್ರಾಯ ಅಂತೆಲ್ಲ ಆಹುತಿಯನ್ನು ನೀಡಿದರೆ ಅವರಿಗೆ ಪುಷ್ಟಿ ಆಗ್ತದೆ ಅಂತನ್ನೋ ಮಾತನ್ನು ಕೇಳುತ್ತೇವೆ. ಅವರಿಗೆ ಪುಷ್ಟಿ ಆಗ್ತದೆ? ದೇವತೆಗಳಿಗೆ
ಇದೆಲ್ಲವೂ ಕೂಡ ಹೋಗಿ ಪರಮಾತ್ಮನಿಗೆ ಸೇರುತ್ತೆ ಅಂತ ಯಜ್ಞಭುಕ್ ಅಂತ ಪರಮಾತ್ಮನನ್ನು ಹೇಳ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡ್ತಾನೆ. ಹಾಗಾದರೆ ಪರಮಾತ್ಮನಿಗೆ ಅದರಿಂದ ಏನಾದರೂ ಲಾಭ ಇದೆಯಾ? ಅದರಿಂದ ಪರಮಾತ್ಮನಿಗೆ ಪುಷ್ಟಿ ಆಗ್ತದ? ನಾವು ಅರ್ಪಣೆ ಮಾಡೋ ವಸ್ತುಗಳನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ?